ಅಲ್ಲ ಯುವ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತ, ಇವತ್ತು ವಿಡಿಯೋ ಬಂದು ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ ನಾನು ಹೇಳ್ತೀನಿ. ಆಫ್ಟರ್ ಡೆಲಿವರಿ ತುಂಬಾ ಹೇರ್ ಫಾಲ್ ಆಗಿ ಸ್ಟಾರ್ಟ್ ಆಗೋಗಿತ್ತು. ನಾನು ಅಂದ್ಕೊಂಡೆ ಇದೇ ಥರ ಹೇರ್ ಫಾಲ್ ಆದರೆ ಫುಲ್ ಹೇರೆಲ್ಲ ಉದುರೋಗ್ಬಿಡುತ್ತೆ, ಇನ್ನೇನಿರಲ್ಲ ಅಂತ. ಅದಾದಮೇಲೆ ಸ್ವಲ್ಪ ದಿನ ಟೈಮ್ ಆಯಿತು, 1.5 ವರ್ಷ ಆಗೋ ಅಷ್ಟೊತ್ತಿಗೆ ಇವಾಗ ಸ್ವಲ್ಪ ಹೇರು ನಾರ್ಮಲ್ ಆಗಿದೆ. ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗೋದು ಕಾಮನ್ನು, ಬಟ್ ಅದು ಸ್ವಲ್ಪ ಚೆನ್ನಾಗಿ ಕೇರ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಉದ್ರೋದು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಯಾವ ಥರ ಹೇರ್ನ ಆಯಿಲ್ ಹಚ್ಚೋದು ಅದೆಲ್ಲ ಮಸಾಜಿಂಗ್ ಎಲ್ಲ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇರ್ಬೇಕಾದ್ರೆ ನಾನು ಒಂದು 7th ಸ್ಟ್ಯಾಂಡರ್ಡ್ ತನಕ 7ನೇ ಕ್ಲಾಸಲ್ಲಿರೋ ತನಕ ನಾನು ಕೂದಲೇ ಬೆಳೀತಿರ್ಲಿಲ್ಲ. ಅವಾಗ ಬೇರೆ ಉದ್ದಗಿರೋ ಕೂದಲೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಕೂದಲು, ನನಗೆ ಯಾಕೆ ಬೆಳೆಯಲ್ಲ ಅಂತೆಲ್ಲ ಅನ್ಸೋದು. ಯಾಕೆಂದರೆ ಅವಾಗ ನಾನು ಅಷ್ಟೊಂದು ಹೇರ್ಗೆ ಕೇರ್ ಮಾಡೋಕ್ಕೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಊರಲ್ಲಿ ಇದ್ದಿದ್ದಲ್ಲ, ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು. ಅದಾದಮೇಲೆ ನಾನು ಮತ್ತೆ ಡಿಗ್ರಿಗೆ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಆಯಿಲ್ ಹಚ್ಚೋದು, ನೀಟಾಗಿ ಇದೆಲ್ಲ ವಾಶ್ ಮಾಡೋದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಯಿತು. ಆಲ್ಮೋಸ್ಟ್ ನಾನು ಒಂದು ಫೋಟೋ ಹಾಕ್ತೀನಿ ನೋಡಿ, ಕೂದಲು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಫುಲ್ಲು ತಿಕ್ಕಾಗಿತ್ತು ಮತ್ತು ಉದ್ದವಾಗಿತ್ತು. ಡೆಲಿವರಿ ತನಕ ಚೆನ್ನಾಗಿತ್ತು. ಡೆಲಿವರಿ ಆದಮೇಲೆ ಸ್ವಲ್ಪ ಏರ್ ಫಾಲ್ ಜಾಸ್ತಿ ಆಗೋಯಿತು. ಅದು ಡೆಲಿವರಿ ಆದಮೇಲೆ ಕಾಮನ್ ಅಂತ ಹೇಳ್ತಾರೆ. ಇವಾಗ ಸ್ವಲ್ಪ ಸರಿ ಹೋಗ್ತಿದೆ. ಇವಾಗ ನಾನು ಯಾವ ಥರ ಹೇರ್ ಕೇರ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಇವನೊಬ್ಬ ನಂಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸಾಕು ಆಯಿತು. ಇವಾಗ ಕೂದಲಿಗೆ ಆಯಿಲ್ ಹಚ್ಚೋದನ್ನ ತೋರಿಸ್ತೀನಿ, ಬನ್ನಿ. ಒಂದು ಬೌಲ್ಗೆ ಇದು ಊರಿಂದ ಬೇಯಿಸ್ಕೊಟ್ಟು ಕಳಿಸಿರೋಂಥದ್ದು ಎಳ್ಳೆಣ್ಣೆ. ಊರಿಂದ ಇದ್ರೂ ಓಕೆ, ಇಲ್ಲ ಅಂತಂದರೆ ಇಲ್ಲಿ ಪಾಕೆಟಲ್ಲಿ ಬೇಯಿಸಿರೋದು ಎಣ್ಣೆ ಬರುತ್ತೆ, ಅದನ್ನು ಹಚ್ಚಿದ್ರು ಓಕೆ. ಇವಾಗ ಫಸ್ಟು ನಿಮ್ಮ ಕೂದಲು ಲೆಂತ್ ಯಾವ ಥರ ಇದೆ ಅದು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತೀನಿ. ನೀವು ಬೇಯಿಸಿರೋದು ಅಥವಾ ಅಂಗಡಿಯಲ್ಲಿ ತಂದಿರೋದು ಯಾವುದಾದ್ರೂ ಓಕೆ. ಇಷ್ಟು ನನ್ನ ಕೂದಲಿಗೆ ಸಾಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಆಗಿದೆ. ಬನ್ನಿ ಇವಾಗ ಅಪ್ಲೈ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ, ಅಂದರೆ ಹೇಗೆ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಮನೇಲಿ ಯಾವಾಗಲೂ ಕೂದಲು ನಾನು ಹಿಂಗೆ ಕಟ್ಟಿರ್ತೀನಿ, ಫುಲ್ ಬಿಡೋದೇ ಕಡಿಮೆ. ಈಗ ಒಂದು 3-4 ಮಂತ್ಸ್ ಬ್ಯಾಕು ಮತ್ತು ನಾನೇ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ತುಂಬ ಸಣ್ಣ ಹಿಂಗಂತರ ಬಾಲ ಥರ ಆಗೋಗ್ಬಿಟ್ಟಿತ್ತು ಅಂತೇಳಿ. ಫಸ್ಟ್ ಈ ಥರ 2 ಭಾಗ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬರೀ ಎಳ್ಳೆಣ್ಣೆನ ತೊಗೊಂಡು ನೆತ್ತಿಗೆ ಉಜ್ಬೇಕಂತ ಹೇಳ್ತಾರೆ ಯಾವಾಗಲೂ. ನಮ್ಗೆ ಅವಾಗ ನಮ್ಮ ಅಜ್ಜಿ ಎಲ್ಲ ಚೆನ್ನಾಗಿ ಜೋರು ಹಿಂಗೆ ಹಾಕಿ ಆಯಿತು. ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅದೆರಡೂ ಈ ಥರ ಸಪ್ರೇಟ್ ಮಾಡಿ ಫುಲ್ ಬುಡಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಇಳ್ಕೋಬೇಕು. ಫಸ್ಟ್ ಏರ್ ಫಾಲ್ ಸ್ಟಾಪ್ ಆಗುತ್ತೆ. ಫಸ್ಟು ಯಾವ ಥರ ಇದು ಮಾಡಬೇಕಂದ್ರೆ, ಏರ್ ಫಾಲ್ ಆಗ್ತಿದೆ ಅಂದರೆ ಏರ್ ಫಾಲ್ ಆಗ್ತಿಲ್ಲ ಅಂತ ಯೋಚನೆ ಮಾಡೋದು ಮಾಡಿದ್ರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಏರ್ ಫಾಲ್ ಆಗ್ತಿದೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ವೀಕ್ಲಿ 2 times 3 times ತಲೆಗೆ ಸ್ನಾನ ಮಾಡೋಕ್ಕೆ ಯಾವಾಗ ತಲೆ ಸ್ನಾನ ಮಾಡ್ತೀನೋ ಹಿಂದಿನ ದಿನ ಅಥವಾ ಸ್ನಾನ ಮಾಡೋಕ್ಕೆ ಒಂದು 2-3 hours ಮುಂಚೆನೇ ಹಚ್ಚಿರ್ತೀನಿ. ಮತ್ತು ಕೂದಲು ಸಿಕ್ಕಾಗುತ್ತಲ್ವ, ಅವಾಗ ಸುಮ್ಮನೆ ರಪ್ಪ ಅಂತ ಕಿತ್ತು ಅದನ್ನು ಕೂದಲು ಕೀಳೋಕೆ ಹೋಗಬಾರ್ದು. ಅವಾಗ ತುಂಬ ಫುಲ್ಲು ಬಂದುಬಿಡುತ್ತೆ. ಸ್ವಲ್ಪ ಬಾಚಂಡಿ ಇರುತ್ತಲ್ವ, ಸ್ವಲ್ಪ ದೊಡ್ಡಲ್ಲಿರೋಂಥದ್ದನ್ನು ತೊಗೊಂಡು ನಿಧಾನಕ್ಕೆ ಬಿಡಿಸ್ಕೋಬೇಕು. ಹಂಗೂ ಆಗಿಲ್ಲ ಅಂದರೆ ಕೈಲಿ ಬಿಡಿಸ್ಕೊಂಡ್ರೆ ಬೆಟರ್. ನಿಮಗೂ ನೋವು ಕಡಿಮೆ ಆಗುತ್ತೆ, ಪ್ಲಸ್ ಕೂದಲು ಸ್ವಲ್ಪ ಆರಾಮಿರುತ್ತೆ. ಕೂದಲಿಗೆ ಎಲ್ಲ ಕಡೆ ಇವಾಗೇನು ಬಾಚಕ್ಕೆ ಹೋಗಲ್ಲ ನಾನು. ನಾರ್ಮಲಿಗೆ ಅಪ್ಲೈ ಮಾಡಿದ್ಮೇಲೆ ಅಷ್ಟೇ ಒಂದು ಸುತ್ತಬಿಟ್ಟು ಕ್ಲಿಪ್ ಹಾಕ್ಬಿಡ್ತೇನೆ. ನೋ ಕ್ಲಿಪ್ ಎಲ್ಲಿ? ಅಮ್ಮನ ಕ್ಲಿಪ್ ಎಲ್ಲಿ?
ಇಷ್ಟೇ. ಮತ್ತು ಹೇರ್ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ. ಏರ್ ವಾಶ್ ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇಗೆ ಕೂದಲು ತುಂಬಾ ಸಾಫ್ಟ್ ಅನಿಸುತ್ತೆ ಮತ್ತು ಒಂಥರ ರಿಲೀಫ್ ಫೀಲ್ ಆಗುತ್ತೆ. ಇವಾಗ ನಂದಾಯಿತು, ನನ್ನ ಮಗನಿಗೆ ಆಯಿಲ್ ಅಪ್ಲೈ ಮಾಡೋದು. ಇವ್ರಿಗೂ ಸೇಮ್ ಅಂತಾರನೇ, ಬಟ್ ಮಿಕ್ಸ್ ಮಾಡಿ ಹಚ್ಚಲ್ಲ, ಸಪ್ರೇಟಾಗಿ ಹಚ್ತೀನಿ. ಏನೇನು ಹೆಸರು? ಅಲ್ಲ, ಯುವ. ನೋಡಿ ಇವಾಗ ಹೇರ್ ವಾಶ್ ಆಗಿದೆ, ಸಾಫ್ಟ್ ಅನ್ಸುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್.